ಎಲ್ಲರಿಗೂ ನಮಸ್ಕಾರ. ಈ ವ್ಯಕ್ತಿನ ಎಲ್ಲಾದರೂ ನೋಡಿದಿರ ನೀವು? ಇದನ್ನಲ್ಲ, ಈ ಮನುಷ್ಯ ವ್ಯಕ್ತಿ ನೋಡಿರ್ತಾರ. ಮಾಲೂರು ತಾಲೂಕು, ಕೋಲಾರ ಜಿಲ್ಲೆ, ಬೆನಘಟ್ಟ ಗ್ರಾಮದ ನೀವು BP ರವಿ ಅಂತೇಳಿ. ಭಾಳ ಡೇಂಜರಸ್ಸು. ಹೆಂಗೆ ಅಂದರೆ, ಇವನು ವ್ಯಕ್ತಿಗಳನ್ನ ಪರಿಚಯ ಮಾಡ್ಕೊಳ್ಳೋದು ಮತ್ತು ಅವರಿಗೆ ಮೋಸ ಮಾಡ್ತಕ್ಕಂಥದ್ದು, ಮತ್ತು ಏನು ದುಡ್ಡು ವಸೂಲಿ ಮಾಡೋಕ್ಕೆ ಏನು ಬೇಕೋ ಆ ರೀತಿ ಎಲ್ಲ ಪ್ಲಾನಿಂಗ್ ಮಾಡ್ತಾನೆ. ಮಾತೆತ್ತಿದ್ರೆ ನಾನು ಪ್ರೆಸ್ ರಿಪೋರ್ಟ್ರು, ನಾವು ಮೋದಿ ಅಭಿಮಾನಿ ಅಂತೇಳಿ ಒಂದು ಕಾರ್ಡ್ ಮಾಡಿಸ್ಕೊಂಬಿಟ್ಟಾನೆ. ಮೋದಿ ಅಭಿಮಾನಿ ಅಂತ ಹೇಳ್ತಾನೆ. ರಾಜಕೀಯ ವ್ಯಕ್ತಿಗಳ ಹೆಸರು ಹೇಳ್ತಾನೆ. ಇವನ ಉದ್ದೇಶ ಏನಪ್ಪ ಅಂತಂದರೆ, ಅವನ ಜಮೀನಿದೆ, 1.5 ಎಕರೆಷ್ಟು ಜಮೀನಿದೆ ಅವನು ಬೆನಘಟ್ಟ ಗ್ರಾಮದಲ್ಲಿ. ಈ ವ್ಯಕ್ತಿ ಅಲ್ಲಿ ಏನು ಮಾಡಿದ್ದಾನೆ ಅಂದರೆ, ಒಂದು ಜಮೀನು ಸ್ವಲ್ಪ ಜಮೀನಲ್ಲಿ ಏನು ಮಾಡಿದ್ದಾನೆ, ನಾನು ದೇವಸ್ಥಾನ ಕಟ್ಟಿಸ್ತೇನೆ ಅಂತೇಳಿ ಒಂದು ಈಶ್ವರಂದು ಸಿಮೆಂಟ್ನಲ್ಲಿ ಒಂದು ಈಶ್ವರನ ಕಟ್ಟಿಸಿದ್ದಾನೆ. ಈಶ್ವರನ ಕಟ್ಟಿಸಿ ಏನು ಮಾಡಿದ್ದಾನೆ, ಮತ್ತು ಅದಕ್ಕೆ ಏನು ಮಾಡಿದ್ದಾನೆ ಪ್ಲಾನಿಂಗು. ಈಗ ಶಿವಕುಮಾರ ಸ್ವಾಮೀಜಿ ತುಮಕೂರು ಅವ್ರದ್ದು ಸ್ಟ್ಯಾಚ್ಯು ಮಾಡಿಸಿದರೆ ಜನಗಳ ಹತ್ರ ದುಡ್ಡು ಕೇಳ್ಬೋದು. ಒಂದು ಸಿಮೆಂಟಲ್ಲಿ ಒಂದು ಸ್ಟ್ಯಾಚ್ಯು ಮಾಡಿಸಿದ್ದಾನೆ. ಒಟ್ಟು ಇವ್ರತಾಗೆಲ್ಲ ದುಡ್ಡು ಕೇಳೋದು. ಅವ್ರು ಏನು ಮಾಡ್ತಾರೆ, ಗುರುಗಳು ಅವರು ಯಾಕೆಂದರೆ ನಡೆದಾಡುವ ದೇವರು ಅಂತೇಳಿ ಜನ ದುಡ್ಡು ಕೊಟ್ಬಿಡ್ತಾರೆ ಅಂತೇಳಿ ಈ ಥರ ಪ್ಲಾನಿಂಗ್ ಮಾಡಿ ಒಂದು ಮನೆ ಬಾಗಿಲಾಗ, ಅವನ ಮನೆ ಇದೆ, ಮನೆ ಬಾಗಿಲಾಗ ಒಂದು ಸಿಮೆಂಟಿಂದ ಕಟ್ಟಿಸಿದ್ದಾನೆ. ಕಟ್ಟಿಸಿ ಏನು ಮಾಡ್ತಾನೆ, ಜನಗಳನ್ನ ಟಾರ್ಗೆಟ್ ಮಾಡಿ ದುಡ್ಡು ವಸೂಲಿ ಮಾಡ್ತಕ್ಕಂಥ ವ್ಯಕ್ತಿ ಇವನು. ಇವನೇ ಮಾಡಿದ್ದಾನೆ. ನಾವು ದಾವಣಗೆರೆ ಜಿಲ್ಲೆ ಹೊನ್ನಾಳಿ, ನಾವು ಕಲಾವಿದರು, ನಾವು ಸ್ವಂತ ಜಮೀನಿದೆ, 1-2 ಎಕರೆ ಜಮೀನು ಮಾಡ್ಕೊಂಡು ಕಲಾವಿದರು ಆರ್ಕೆಸ್ಟ್ರಾ ಮಾಡ್ಕೊಂಡು, ಮತ್ತು ಬಿಡುವಿದ್ದಾಗ ಆರ್ಕೆಸ್ಟ್ರಾ ಇಲ್ದಾಗ ನಾನು ಕಟಿಂಗ್ ಶೋ ಮಾಡ್ಕೊಂಡು ಜೀವನ ಇರ್ತಕ್ಕಂಥವ್ನು. ಈ ವ್ಯಕ್ತಿ ಏನು ಮಾಡ್ದ, ನಾನು ಇಲ್ಲಿ ನಮ್ಮ ತಾಲೂಕು ಜಿಲ್ಲೆಯವ್ರನ್ನ, ಕೋಲಾರ ಮತ್ತು ಮಾಲೂರು ಜಿಲ್ಲೆಯವ್ರನ್ನ ನಾವು ನಂಬಂಗಿಲ್ಲ, ಇಲ್ಲೆಲ್ಲ ಮೋಸಗಾರರು, ಇವ್ರು ಯಾರು ನಂಬಲ್ಲ ನಾವು, ನಮಗೆ LP ಬೇಕು, ನಾನು ಒಂದು ಪುಣ್ಯಕ್ಷೇತ್ರ ದೇವಸ್ಥಾನ ಕಟ್ತಾ ಇದ್ದೀನಿ ಅಂತ ಹೇಳ್ದ. ಹಂಗಾಗಿ ಏನು ಮಾಡಿದ್ವಿ, ನಾವು ಬಿಟ್ಟು ಬರೋಂಗಿಲ್ಲ, ನಮಗೆ ಸ್ವಲ್ಪ ಅಮೌಂಟಿನ ಅಭಾವ ಐತೆ ಮತ್ತು ಅಂತಂದು ಹೇಳಿದಾಗ, ನಿಮ್ಮದೇನು ನಾನು ಅಮೌಂಟ್ ಕೊಡ್ತೀನಿ, 1.5 ಲಕ್ಷ ಹಣ ನೋಡೋಣ, ನಂದು 2 ಲಕ್ಷ ಸಾಲ ಇದೆ ಅಂತ ಹೇಳಿದೆ. ನಿಮಗೆ 1.5 ಲಕ್ಷ ದುಡ್ಡು ಕೊಡ್ತೀನಿ 1.5 ಲಕ್ಷ ದುಡ್ಡು ಕೊಡ್ತೀನಿ, ಇನ್ನೊಂದು 15 ತಿಂಗಳಿಗೆ ನಿಮಗೆ ದುಡ್ಡು ಕೊಡ್ತೀನಿ, ನೀವು ಬಂದುಬಿಡಿ ಅಂದ. ಆಮೇಲೆ ಏನು ಮಾಡ್ದೆ, ಸರಿ ಮತ್ತು ಯಾಕೆಂದ್ರೆ ದುಡ್ಡು ಕಟ್ಟೆ ಬರ್ಬೇಕಣ್ಣ ಅಂತಂದೆ. ಅವಾಗ ಇಲ್ಲ ಬರ್ರಿ ನೀವು, ನಾನು ನಿಮಗೆ ಕೊಡ್ತೀನಿ ಅಂತೇಳಿ ಹೇಳ್ದೆ. ನಾವಿಲ್ಲಿಂದ ಆಮೇಲೆ ಮತ್ತೇನು ಹೇಳ್ದವನು, ಒಂದು ಕಾರ್ ಇದ್ರೆ ತಗೊಂಬರ್ರಿ, ಹೆಲ್ಪ್ ಆಗುತ್ತೆ ಅಂತ ಹೇಳ್ದೆ. ಸರಿ ಬಿಡ್ರಿ ಆಯಿತು ಅಂತಂದೇಳಿ ಒಂದು ಕಾರು, ನಮ್ಮ ತೀರ್ಥಹಳ್ಳಿಯಿಂದ ಒಂದು ಕಾರ್ ತಗೊಂಡು, ಅದು ಡೈಲಿ 2,000 ರೂಪಾಯಿ ಬಾಡಿಗೆ, ಕಾರ್ ಬಾಡಿಗೆ ಮಾತಾಡಿ ಡೈಲಿ 10 ದಿವಸಕ್ಕೆ ಒಂದು ಸರಿ ಪೇಮೆಂಟ್ ಮಾಡಬೇಕು ಅಂತೇಳಿ ಮಾತಾಗಿತ್ತು. ಅವನು ಮತ್ತು ನಾವು ಇಲ್ಲಿಂದ ಹೋದ್ಮೇಲೆ ಆ ವ್ಯಕ್ತಿ ಮತ್ತು ಮಾರ್ನಿಂಗಿಂದನೇ ಕೆಲಸ ಸ್ಟಾರ್ಟ್ ಮಾಡಿ ಬೆಳಗ್ಗೆ ಹೋಗಿ ಸಾಯಂಕಾಲ ರಾತ್ರಿ 10 ಗಂಟೆಗೆ ಬರೋದು. ಇವ್ರನ್ನ ಕಾಂಟ್ಯಾಕ್ಟ್ ಮಾಡೋದು, ನಾವು ಈ ರೀತಿ ಮಾಡ್ತಾಯಿದ್ದೀವಿ ಅಂತ ಹೇಳೋದು, ಅವ್ರ ದುಡ್ಡು ವಸೂಲಿ ಮಾಡೋದು. ಈ ರೀತಿ ಮಾಡ್ತಾಯಿದ್ದೆ. ನಾವೇನೋ ಪುಣ್ಯಕ್ಷೇತ್ರ ಮಾಡ್ತಾನೆ ಅಂತ ನಾವು ಸುಮ್ಮನಾದ್ವಿ. ಮತ್ತು ಪಾಂಪ್ಲೆಕ್ಸ್ ಮಾಡಿಸಿ ಏನು ಮಾಡೋದು, 1,000-2,000 ಮಾಡಿಸ್ಬಿಡೋದು. ಹಳ್ಳಿ ಕರ್ಕೊಂಡು ಹೋಗ್ಬಿಡೋದು. ನಮಗೆ ಹಳ್ಳಿ ಕರ್ಕೊಂಡೋಗಿ ಮನೆ ಬಾಗಿಲಿಗೆ ಪಾಂಪ್ಲೆಕ್ಸ್ ಕೊಡ್ತಾ ಇದ್ವಿ ನಾವು. ಅವ್ರು ಏನು ಮಾಡೋದು, ಗಂಡು ಮಕ್ಳಿದ್ದರು 500, 1000, 200, 300, 100 ಹಿಂಗೆ ಕೊಡ್ತಾಯಿದ್ರು. ದುಡ್ಡುಗಳೆಲ್ಲ ತಗೊಂಬಂದು ಅವನು ವೈಯಕ್ತಿಕ ವಿಚಾರದ ಖರ್ಚು ಮಾಡ್ಕೊಂಬಿಡೋನು. ನಮಗೆ 2 ತಿಂಗಳಗಟ್ಟಲೆ ಕಾರ್ ಬಾಡಿಗೆ ಕೊಟ್ಟಿಲ್ಲ. ನಮ್ಮ ಇವ್ರದ್ದು ಹಳಿಯಾರ್ದೇನು ಗಾಡಿ ತಗೊಂಡೋಗಿದ್ವಲ್ಲ, ಕಾರ್ ಬಾಡಿಗೆ 2 ತಿಂಗಳಗಟ್ಟಲೆ ಕೊಟ್ಟಿಲ್ಲ. ಡೈಲಿ 2,000 ರೂಪಾಯಿದಂಗೆ. ಮತ್ತು ನನಗೆ ದುಡ್ಡು ಕೊಡ್ತೀನಿ ನಾನು ಕೊಡಲಿಲ್ಲ. ನಾವು ಹೆಂಡ್ರ ಮಕ್ಕಳು ಬಿಟ್ಟು ಜಮೀನು ಉಳುಮೆನೇ ಮಾಡಲಿಲ್ಲ ಇವನ ಕಾಲದಲ್ಲಿ. ಕಲಾವಿದ ಆರ್ಕೆಸ್ಟ್ರಾನೂ ಮಾಡಲಿಲ್ಲ. ಗಣಪತಿ ಸೀಸನ್ನಿಂದು ಎಲ್ಲ ಮೋಸ ಹೋಗ್ಬಿಟ್ವಿ. ನೀವು ಮೋಸ ಹೋಗಬೇಡ್ರಿ. ಈ ವ್ಯಕ್ತಿಗೆ ಯಾರು 1 ರೂಪಾಯಿ ಕೊಡಬೇಡ್ರಿ. ಯಾಕೆ ಅಂತಂದರೆ ನಮಗೆ ಕಾನೂನಿದೆ. ಆ ಕಾನೂನು ರಕ್ಷಣೆ ನಮಗೆ ಕೊಡ್ತದೆ. ಒಂದು ಕಂಪ್ಲೇಂಟು ಮಾಡಿದ್ದೀನಿ. ಈ ವ್ಯಕ್ತಿ ಏನಪ್ಪ ಅಂತಂದರೆ ನೋಡಿರಿ, ಎಷ್ಟೋ ಜನ ಅಮಾಯಕರಿಗೆ ಮೋಸ ಮಾಡ್ತಕ್ಕಂಥ ವ್ಯಕ್ತಿ. ಈ ರೀತಿ ಎಲ್ಲ ಟಾರ್ಗೆಟ್ ಮಾಡ್ತಾನೆ. ಇವನಿಗೆ ಯಾವುದೇ ಕಾರಣಕ್ಕೂ 1 ರೂಪಾಯಿ ಕೊಡಬೇಡ್ರಿ. ಇವನಿಗೆ ಯಾಕೆ ಅಂತಂದರೆ ನೋಡಿರಿ, ಆ ಮಾಲೂರು ತಾಲೂಕಿನಲ್ಲಿ ಲಿಂಗಾಯತರ ಹತ್ರ ಹೋದಾಗ ನಾನು ಲಿಂಗಾಯತರು ಅಂತ ಹೇಳ್ತಾನೆ, ಗೌಡ್ರ ಹತ್ರ ಹೋದಾಗ ನಾವು ಗೌಡ್ರು ಅಂತ ಹೇಳ್ಕೊಂತಾನೆ. ಅವ್ರು ನಮ್ಮವರು ಅಂತಂದೇಳಿ ದುಡ್ಡು ಕೊಟ್ಬಿಡ್ತಾರೆ. ಇವನು ಸವಿತಾ ಸಮಾಜ ಕ್ಷೌರಿಕ ಜನಾಂಗದ ನಾವು ಅವ್ರ ಜನಾಂಗದವ್ರೆ, ಈ ಜನಾಂಗದನು. ಅವರೇ ಮಾಡ್ತಾರೆ. ನಮ್ಮವ್ರು ಇವರು ಏನು ಈಶ್ವರನ ದೇವಸ್ಥಾನ ಕಟ್ತಾರೆ, ಸ್ವಾಮೀಜಿದು ಮಾಡ್ತಾರೆ ಅಂತೇಳಿ ಕೊಟ್ಬಿಡ್ತಾರೆ. ಆಮೇಲೆ ಬಾಲಗಂಗಾಧರ ಸ್ವಾಮೀಜಿದು ಮಾಡ್ತೀನಿ ಅಂತೇಳಿ ಗೌಡ್ರ ಹತ್ರ ಹೋಗ್ತಾನೆ. ಅವ್ರೇನು ಮಾಡ್ತಾನೆ, ಯಾವಾಗ ಏನು ಮಾಡ್ತಾನೆ, ಲಿಂಗಾಯತರು ಬಿಡ್ತಾನೆ, ಗೌಡ್ರ ಹತ್ರ ಹೋಗ್ತಾನೆ. ಗೌಡ್ರು ಸತನೋ ನಮ್ಮರೇ ಯಾರು ಮಾಡಿಲ್ಲ ಪಾಪ, ಸ್ವಂತ ಜಮೀನಿಗೆ ಇವನು ಮಾಡ್ತಾನಲ್ಲ ಅಂತ ದುಡ್ಡು ಕೊಟ್ಬಿಡ್ತಾರೆ. ಯಾರು ಮೋಸ ಹೋಗ್ಬೇಡ್ರಿ. ಇವನು ಮಾತಾಡಿರ್ತಕ್ಕಂಥ ಆಡಿಯೋಸು ನನ್ನ ಹತ್ರ ಇದೆ, ಫೋಟೋಸ್ಗಳಿದೆ. ಗುರುಗಳ ಜೊತೆಗೆ ಏನು ಮಾಡ್ತಾರೆ, ಒಂದು ಇನ್ಸ್ಟಿಟ್ಯೂಟ್ ಮಾಡ್ತೀನಿ ಅಂತ ಹೇಳಿದ ಕೂಡಲೇ, ಮತ್ತು ಏನೋ ಬಡ ಮಕ್ಕಳಿಗೆ ನಾನು ಫ್ರೀ ವಿದ್ಯಾಭ್ಯಾಸ ಕೊಡ್ತೀನಿ ಅಂತ ಹೇಳ್ತಾನೆ. ಹಾಗಾಗಿ ದುಡ್ಡು ಕೊಟ್ಬಿಡ್ತಾರೆ. ಯಾರು ಮೋಸ ಹೋಗ್ಬೇಡ್ರಿ. ಆಮೇಲೆ ಕಾನೂನು ಮೊರೆ ಹೋಗ್ತೀನಿ ಅಂತಂದರೆ DC SP ತಹಶೀಲ್ದಾರೇ ನಾನು ಕಂಡ್ರೆ ಭಯ ಪಡ್ತಾರೆ ಅಂತ ಹೇಳ್ತಾನೆ. ರೌಡಿಜಮ್ ಮಾಡ್ತಾನೆ. ನೀವೇ ಅವನಿಗೆ ಬುದ್ಧಿ ಕಲಿಸ್ಬೇಕು. ಜನಗಳು, ಮಹಾಜನತೆ, ಕೋಲಾರ ಮತ್ತು ಆ ಎಲ್ಲ ಜಿಲ್ಲೆಗಳಿಗೆ ಎಲ್ಲರಿಗೂ ತಲುಪಬೇಕಿದು. ಕೋಲಾರ ಮಾಲೂರಿಗೆಲ್ಲ ತಲುಪಬೇಕಿದು. ಯಾಕೆಂದರೆ ಇಂಥ ವ್ಯಕ್ತಿನ ಪರಿಗಣಿಸ್ರಿ. ಇಂಥ ವ್ಯಕ್ತಿಗೆ ಯಾರು ಸಹಕಾರ ಮಾಡಬೇಡ್ರಿ. ನಮ್ಮ ಹತ್ರ ನ್ಯಾಯ ಕೊಡಿಸ್ರಿ ಅಂತ ಹೇಳ್ತಾ ಕಾನೂನನ್ನು ನಾನು ನಂಬಿದ್ದೀನಿ. ಕಾನೂನು ಪ್ರಕಾರವಾಗಿ ಮುಂದುವರಿತೀನಿ. ನೀವು ಸಹ ಅವನಿಗೆ ಪಾಠ ಕಲಿಸ್ಬೇಕು ಅಂದರೆ ಆದಷ್ಟು ಎಲ್ಲ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು ಮತ್ತು ವಾಟ್ಸಪ್ಪಲ್ಲಿ ಶೇರ್ ಮಾಡಿ, ದಯಮಾಡಿ ಕೈ ಮುಗಿತೀನಿ ಸರ್. ನಮಸ್ಕಾರ.